ಏನಾದ್ರೂ ಭಿಕ್ಷೆ ಇದ್ರೆ ಹಾಕಮ್ಮ. ಅಣ್ಣ, ಏನಾದ್ರೂ ಭಿಕ್ಷೆ ಇದ್ರೆ ಹಾಕಣ್ಣ, ಮಗು ಊಟ ಮಾಡಿಸ್ಬೇಕು. ಸಾರ್, ಏನಾದ್ರೂ ಭಿಕ್ಷೆ ಇದ್ರೆ ಹಾಕಿ ಸಾರ್. ಅಮ್ಮ, ತಾಯೇ. ಸರ್, ನನಗೇನಾದ್ರೂ ಕೆಲಸ ಇದ್ರೆ ಕೊಡಿ ಸರ್. ಯಾವನೋ ಇವಳನ್ನು ಒಳಗೆ ಬಿಟ್ಟಿರೋದು? ಕೆಲಸ ಏನಿಲ್ಲ, ನಡಿಯಾಚೆ. ಕರುಮದ ಕಲ್ಲನು ಎಡವಿನ ಮಂಜನ ಬೆರಳಿನ ಗಾಯವು ಹಗೆಯಲಿ ಕೋಪಿಗೆ ಕಲೆ ಕೊಡ ಮರುಳರ ಗುಡಿಯಲಿ ದೈವವು ಕತ್ತಲನ್ನು ಮಳಿಸೋಕೆ ಚೀಟ ದೀಪ ಊರನ್ನೇ ಸುಡುವಂಥ ಜ್ವಾಲೆಯಾಯಿತೇನೋ. ಸರ್, ಏನಾದ್ರೂ ಕೆಲಸ ಇದ್ರೆ ಕೊಡಿ ಸರ್. ಮಗುವಿಗೆ ಊಟ ತಿನ್ನಿಸ್ಬೇಕು ಸರ್. ಒಂದ್ಸಲ ಹೇಳಿದ ಅರ್ಥ ಆಗೋದಿಲ್ವ ನಿಮ್ಗೆ? ಕೆಲ್ಸನೂ ಇಲ್ಲ, ಮಣ್ಣು ಇಲ್ಲ, ಹೋಗಿ ಭಿಕ್ಷೆ ಬೇಡಿ ಸಾಯಿ. ಗರ್ಭದಲ್ಲೇ ಯಾತಕ್ಕೆ ಮದ್ದು ಅರಸಿ ಅಲೆದಾಡುವೆ, ಯಾರ ಜೊತೆ ಅರಿಯದೆ ನಿನ್ನ ಕಲಹ, ನಿನ್ನನ್ನೇ ನೀನು ಹುಡುಕಿ ಕಳೆದೋಗುವೆ. ನುಂಗಿಕೊಂಡರೂ ಹಂಗೆ ಬಿಟ್ಟು ಹೋಗುತ್ತಾಳೆ, ಪಶ್ಚಾತ್ತಾಪನೆಲ್ಲ ಹಂಗೆ. ನಾಳೆಗೆ ಉದುರಿ ಕುಣಿಕೆಯಾಗದೇನೋ. ನನಗೆ ಕೆಲಸ ಮಾಡಬೇಕು, ಭಿಕ್ಷೆ ಬೇಡಲಿಕ್ಕೆ ಇಲ್ಲ. ಸರ್, ನನಗೆ ಸ್ವಲ್ಪ ದುಡ್ಡು ಕೊಡ್ತೀರಾ? ಮಗುಗೆ ಊಟ ತಿನ್ನಿಸ್ಬೇಕು ಸರ್. ಭಿಕ್ಷೆ ಬೇಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವ ನಿಮ್ಗೆ? ಇಷ್ಟು ಗಟ್ಟಿ ಮುಟ್ಟಿ ಇದೆಯಾ? ಹೋಗಿ ದುಡ್ದು ತಿನ್ನು.
ನನಗೇನಾದ್ರೂ ಕೆಲಸ ಇದ್ರೆ ಕೊಡಿ. ಕೆಲ್ಸ ಏನಿಲ್ಲ, ಹೋಗಿ ಭಿಕ್ಷೆ ಬೇಡು. ಸರ್ ನನಗೆ ಸ್ವಲ್ಪ ಹಣ ಕೊಡಿ, ತುಂಬಾ ಹೊಟ್ಟೆ ಹಸಿತಾ ಇದೆ. ಭಿಕ್ಷೆ ಬೇಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವ ನಿನ್ಗೆ? ಹೋಗಿ ದುಡ್ದು ತಿನ್ನು. ಸರ್ ನನಗೇನಾದ್ರೂ ಕೆಲಸ ಇದ್ರೆ ಕೊಡಿ ಸರ್. ಹೇಯ್, ಯಾವನೋ ಇವಳನ್ನು ಒಳಗೆ ಬಿಟ್ಟಿರೋದು? ಕೆಲ್ಸ ಏನಿಲ್ಲ, ನಡಿಯಾಚೆ. ಕರುಣದ ಕಂಗಳು. ಧನ್ಯವಾದಗಳು. ಇದರಲ್ಲಿ